ಇನ್ನೊಂದು ಆಕಳ ಕೇಸ್, ಆಕಳ ಕಳ್ಳತನ ಭಾಳ ವರ್ಷದಿಂದ ನಡೀತಾ ಇದೆ. ಇದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದು ಏನಾಗ್ತಿತ್ತು ಏನು ಅಂದೇಳಿ ಗೊತ್ತಿಲ್ಲಾಗಿತ್ತು. ನಾನು ಆಗಿಂದಾಗೆ ಎಸ್ ಪಿ ಅವ್ರಿಗೆ ಹೇಳಿದೆ, ಇದು ಬಂದ್ ಆಗಬೇಕು. ಇದು ಯಾವುದೇ ಕಾರಣಕ್ಕೆ ನಡೀಕೂಡ್ದು. ಇದು ಅನ್ಯಾಯ. ಇದು ನಾವು ಪೂಜೆ ಮಾಡುವಂಥದ್ದು, ನಾವು ಭಾಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ. ಹಸುನ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು, ಕುಡಿದು ಬೆಳೆದಂಥವ್ರು. ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ, ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವರು ಇವರು ಅಂದೇಳಿ ಮುಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ. ಅದಕ್ಕೂ ಮುಂದೆ ಹೋಯಿತು. ನಾನು ಯಾಕೆ ಅಂದೇಳಿ ಕೇಳೋದಿಲ್ಲ, ಯಾಕೆ ಅಂದೇಳಿ ಹೇಳೋದಿಲ್ಲ. ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದರೆ ತಪ್ಪಾಗ್ತದೇನೋ, ರೋಡಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಗುಂಡಾಕ್ಸ್ತೀನಿ. ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾಕ್ಸ್ತೀನಿ. ದುಡ್ಕೊಂಡು ತಿನ್ನಬೇಕು. ಕೆಲಸ ಬೇಕಾದಷ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ. ಇದು BJP ಸರ್ಕಾರ ಇದ್ದವಾಗೂ ನಡೆದಿದೆ, ಯಾವ ಸರ್ಕಾರ ಇದ್ದವಾಗ ನಡೆಯಲಿಲ್ಲ. ಕುಮಟಾದಲ್ಲೂ ನಡೆದಿದೆ. ಏನು ದಿನಕರ್ ಶೆಟ್ಟರ ಬಿಟ್ಟು ದಿನಕರ್ ಖಾನ್ ಆಗಿಬಿಟ್ರೆ ಅವರು. ಮುಖ್ಯಮಂತ್ರಿಗಳು ಬಂದಿಲ್ಲ ಏನು ಮಾಡ್ತಾರೆ? ಹೋಮ್ ಮಿನಿಸ್ಟರ್ ಬಂದು ಏನು ಮಾಡ್ತಾರೆ? ಅವ್ರೇನು ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡೋದಾದರೆ ಹೇಗೆ FIR ಆಯಿತು, ಹೇಗೆ ಅರೆಸ್ಟ್ ಆಯಿತು? ಮತ್ತು ಈ ಕೋಪಕ್ಕೆ ಹೋದರೆ ಬೇರೆ ಆಗ್ತದೆ. ಮಾತಾಡುವಾಗಲೂ BJP ಅವರಾಗಲಿ ಯಾರೇ ಆಗಲಿ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು. ನಾವೇನು ಮಾಡಿದ್ದಾರೆ ಅನ್ನೋದು ನೋಡಿ ಮಾತಾಡಬೇಕು. TV ಅವರು ಹಾಗೆ ಸುಮ್ಮನೆಲ್ಲಿದ್ದಾರೆ ರೀ. ಇಲಾಖೆ ಇರೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸರ್ಕಾರ ನಾನಿದ್ದೀನಿ, ನನ್ನ ಗಮನಕ್ಕೆ ಬಂದೇ ಎಲ್ಲ ಕ್ರಮ ತಗೊಂಡಿದ್ದಾರೆ. ಮತ್ತು ಕೆಲವರು ಇಲ್ಲ, ಅವ್ರ ಮೇಲೆ ಅವರನ್ನು ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಯಾವುದೇ ಮುಲಾಜಿಲ್ಲದೆ ಸರ್ಕಾರ, ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ಯಾರಿಗೂ ಸಪೋರ್ಟ್ ಕೊಡೋದಿಲ್ಲ ಈ ವಿಷಯದಲ್ಲಿ. ಯಾರು ನಮ್ಮ ಸರ್ಕಾರನೇ ಗೋ ಸಾಕುವರ ಪರವಾಗಿ, ಗೋ ಪರವಾಗಿ ಎಲ್ಲೂ ವ್ಯತ್ಯಾಸ ಆಗದಿದ್ದಾಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಯಾರು ಭಯಪಡುವಂಥದ್ದಿಲ್ಲ. कांग्रेस गवर्नमेंट के मिनिस्टर मांकाल वैद्य जो कारवार में स्टेटमेंट दिए हैं, इसको मैं कंडम करता हूं और कर्नाटक के चीफ मिनिस्टर और स्पीकर यूटी कादर से ये मांग भी करता हूं, इनके MLA शिप और इनकी मिनिस्टरशिप से इमीडिएटली इनको नीचे उतारा जाए। और ये जो स्टेटमेंट दिए हैं, इन्होंने जब MLA बने थे या मिनिस्टर बने थे, जब ओथ लिए थे, इसके बरखिलाफ है। बाबा साहेब अंबेडकर के कॉन्स्टिट्यूशन में अगर कोई किसी भी तरीके की चोरी करता है तो कानूनी कार्रवाई होना है, उसको जुडिशियल सिस्टम के अंडर लाना है और जुडिशियल सिस्टम में ट्रायल होकर उसको पनिशमेंट मिलना है। मांकाल वैद्य जो स्टेटमेंट दिए हैं, एक रौडी जो स्टेटमेंट देता है, इस तरीके का स्टेटमेंट है। अगर इस तरीके से शूट आउट करना होता तो मांकाल वैद्य का जो इलेक्शन का एफिडेविट है उसमें यह मेंशन किया गया है, भटकल की फॉरेस्ट जमीन को चोरी किए हैं, उसके लिए नोटिस इशू की गई है इनको। क्या आपको भी शूट आउट करके मार देना चाहिए था? अगर ऐसा किए तो आप आज कहां से MLA होते हैं, आज कहां से मिनिस्टर होते हैं? तो ये पूरे कर्नाटक के जो 6.5 करोड़ लोगों को एक शेम की बात है, शर्मनाक बात है। आप जैसे कानून का बेसिक नॉलेज नहीं रहने वाले आज हमारे मिनिस्टर बन रहे हैं और कर्नाटक के MLA बन रहे हैं। लिहाजा चीफ मिनिस्टर ऑफ कर्नाटका और कांग्रेस के हाईकमांड मल्लिकार्जुन खड़गे, राहुल गांधी और सभी को मैं ये मांग करता हूं, ऐसी फिस्ताई सोच रखने वाले MLA को आपके कर्नाटक के कैबिनेट में छोड़ो, आपके कर्नाटक के पार्टी में रखना कितना सही है? तो इसको आप इमीडिएटली ये मैटर में इंटरव्यू होना और इसको मैं कंडम करता हूं।